ಹಾಗಾದ್ರೆ ರಾಜ್ಯದ ಇತರ ಡ್ಯಾಮ್ಗಳು ಎಷ್ಟು ಸೇಫ್ ಆಗಿದೆ? ಈಗ ಟಿಬಿ ಡ್ಯಾಮ್ ವಿಚಾರ ಏನೋ ಗೊತ್ತಾಗಿದೆ, ಆದ್ರೆ ಈಗ ಬೇರೆ ಡ್ಯಾಮ್ಗಳು ಇಷ್ಟೇ ಸೇಫ್ ಆಗಿದೆಯಾ ಅಥವಾ ಇದೇ ರೀತಿಯ ಅಂತ ಅನುಮಾನಗಳು ಬಹಳಷ್ಟು ಡ್ಯಾಮ್ಗಳಲ್ಲಿದೆ. ಯಾಕಂದ್ರೆ ರಾಜ್ಯದ ಇತರ ಡ್ಯಾಮ್ಗಳು ಎಷ್ಟು ಸೇಫ್ ಆಗಿದೆ? ಹಳೆ ಮೈಸೂರು ಭಾಗದ ಕೆಆರ್ಎಸ್ಗೆ ಇಲ್ಲ ಆತಂಕ, ಯಾವುದೇ ಆತಂಕ ಬೇಡ ಅಂತ ತಜ್ಞರು ಹೇಳ್ತಾರೆ. ಕೆಆರ್ಎಸ್ ಡ್ಯಾಮ್ ಬಗ್ಗೆ ಆತಂಕ ಬೇಡ ಅಂತ ಈಗ ಎಕ್ಸ್ಪರ್ಟ್ಗಳು ಹೇಳ್ತಿರೋದು. ಶ್ರೀರಂಗಪಟ್ಟಣದಲ್ಲಿರುವಂತಹ ಡ್ಯಾಮ್ 1932ರಲ್ಲಿ ನಿರ್ಮಾಣವಾಗಿರುವಂತಹ ಡ್ಯಾಮ್ ಇದು. ಕನ್ನಂಬಾಡಿ ಅಣೆಕಟ್ಟು, ಯಾವುದೇ ಆತಂಕ ಬೇಡ ಅಂತ ಹೇಳಲಾಗಿದೆ. ಸುಮಾರು ನೀವು ನೋಡ್ತಿರೋ ಹಾಗೆ ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಮುರಿದ ಮೇಲೆ ಬೇರೆ ಡ್ಯಾಮ್ಗಳ ಪರಿಸ್ಥಿತಿ ಏನು ಅನ್ನೋದು ಸಹಜವಾಗಿ ಇರುವಂತಹ ಪ್ರಶ್ನೆ. ಪ್ರಶಾಂತ್ ನಮ್ಮ ಪ್ರತಿನಿಧಿ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಹೀಗಾಗಿಯೇ ರಾಜ್ಯದ ಜನರಿಗೆ ಆತಂಕ ಕೂಡ ಮನೆ ಮಾಡಿದೆ. ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಜಲಾಶಯ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥ ಆತಂಕ ಕೂಡ ಜನರಲ್ಲಿ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ TV9 ತಂಡ ಕೂಡ ರಿಯಾಲಿಟಿ ಚೆಕ್ಗೆ ಮುಂದಾಗಿರುವಂಥದ್ದು. ನಾನಿವಾಗ ಸ್ಥಳದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ಏನು ಕಾಣ್ತಾ ಇದೆ ಈ ಒಂದು ಜಲಾಶಯ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಜಲಾಶಯ. 1932ರಲ್ಲಿ ನಿರ್ಮಾಣವಾದಂಥ ಈ ಒಂದು ಕನ್ನಂಬಾಡಿ ಕಟ್ಟೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯವರ ತಂತ್ರಜ್ಞಾನದ ಫಲವಾಗಿ ನಿರ್ಮಾಣವಾದಂಥ ಜಲಾಶಯ. ಸುಮಾರು 92 ವರ್ಷಗಳ ಹಳೆಯಾದಂಥ ಈ ಒಂದು ಜಲಾಶಯ ಸದ್ಯದ ಮಟ್ಟಿಗೆ ಸಾಕಷ್ಟು ಸೇಫ್ ಅನ್ನುವಂಥ ಒಂದು ಅಭಿಪ್ರಾಯವನ್ನು ತಜ್ಞರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಿಂದೆ 92ರಲ್ಲಿ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿರುವಂಥದ್ದು. 124.80 ಅಡಿ ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿರುವಂಥ ಈ ಒಂದು ಜಲಾಶಯ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಒಂದು ಜಲಾಶಯವನ್ನು ಸುಮಾರು 100 ಅಡಿ ಅಗಲ 124 ಅಡಿ ಆಳಕ್ಕೆ ಅಡಿಪಾಯವನ್ನು ಹಾಕಿರುವಂಥದ್ದು. ಏಕಶಿಲಾ ಪದರದ ಮೇಲೆ ಸುರುಕಿ ಆಗಿರ್ಬೋದು, ಸುಣ್ಣ ಕಲ್ಲಿನ ಮಿಶ್ರಣದಿಂದ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಕಳೆದ 10 ವರ್ಷಗಳಿಂದಲೂ ಕೂಡ ಈ ಒಂದು ಜಲಾಶಯದಲ್ಲಿ ಸಾಕಷ್ಟು ಪುನಶ್ಚೇತನ ಕೆಲಸಗಳು ಕೂಡ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಈ ಒಂದು ಜಲಾಶಯಗಳಲ್ಲಿ 152 ವರ್ಟಿಕಲ್ ಸ್ಲೂಯಿಸ್ ಗೇಟ್ಗಳನ್ನ ಅಳವಡಿಕೆ ಮಾಡಿರುವಂಥದ್ದು. 10 ವರ್ಷದಲ್ಲಿ ಸಂಪೂರ್ಣವಾಗಿ 152 ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಇಲ್ಲ. ರಾಜ್ಯದ ಜನರು ಕೂಡ ಆತಂಕಕ್ಕೆ ಒಳಗಾಗುವಂಥ ಯಾವುದೇ ಕೂಡ ತೊಂದರೆಗಳಿಲ್ಲ ಅನ್ನುವಂಥದ್ದು ಕೂಡ ತಜ್ಞರು ಕೂಡ ವ್ಯಕ್ತಪಡಿಸುವಂಥದ್ದು. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿ, ಸರ್ ಎಂ ವಿಶ್ವೇಶ್ವರಯ್ಯವರ ತಂತ್ರಜ್ಞಾನದ ಫಲವಾಗಿ ಈ ಒಂದು ಜಲಾಶಯ ನಿರ್ಮಾಣವಾಗಿದೆ. ಈ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಪ್ರವಾಹ ಬಂದರೂ ಕೂಡ ಯಾವುದೇ ರೀತಿಯ ತೊಂದರೆ ಕೂಡ ಈ ಒಂದು ಜಲಾಶಯದಲ್ಲಿ ಎದುರಾಗೋದಿಲ್ಲ. ಈ ತುಂಗಭದ್ರಾ ಜಲಾಶಯ ವರ್ಟಿಕಲ್ ಗೇಟ್ಗಳ ಸಾಫ್ಟ್ ಲಾಕ್ ಗೇಟ್ಗಳನ್ನು ಹೊಂದಿದ್ರೆ ಈ ಒಂದು ಜಲಾಶಯದಲ್ಲಿ ಸಾಫ್ಟ್ ಲಾಕ್ ಇಲ್ಲ. ಅದರ ಬದಲಾಗಿ ವರ್ಟಿಕಲ್ ಸ್ಲೂಯಿಸ್ ಗೇಟ್ಗಳನ್ನು ಕೂಡ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಎದುರಾಗುವುದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ತಜ್ಞರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆ ಹೇಳುವಂಥದ್ದಾದರೆ ಹಳೆ ಮೈಸೂರು ಭಾಗದ ಜೀವನಾಡಿ KRS ಜಲಾಶಯದಕ್ಕೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.